गुलबर्गा से एक अहम खबर। गुलबर्गा शहर में शरण बसवा यूनिवर्सिटी के 7वें कॉन्वोकेशन को लेकर बड़ी अनाउंसमेंट सामने आई है। हजरत हाफिज सैयद मोहम्मद अली अल हुसैनी साहब, सज्जादा नशीन दरगाह हजरत ख्वाजा बंदानवाज रहमतुल्लाह अलैह और चेयरमैन कर्नाटक स्टेट बोर्ड ऑफ औकाफ और ख्वाजा बंदानवाज यूनिवर्सिटी के चांसलर और ख्वाजा एजुकेशन सोसाइटी के प्रेसिडेंट भी हैं, समेत दो और मशहूर शख्सियतों को ऑनररी डॉक्टरेट से नवाजने का फैसला लिया गया है। इस बारे में जानकारी देते हुए शरण बसवा यूनिवर्सिटी की चांसलर दाक्षायणी एस अप्पा ने कल एक प्रेस मीट के दौरान मीडिया को बताया कि शरण बसवा यूनिवर्सिटी के 7वें कॉन्वोकेशन में सिमरा और राहुल यूनिवर्सिटी टॉपर्स रहे हैं। उन्होंने कहा कि हर साल की तरह इस साल भी 3 विशिष्ट उपलब्धिधारियों को उनकी बेहतरीन सेवा और योगदान के लिए ऑनररी डॉक्टरेट प्रदान किया जाएगा। इनमें हजरत हाफिज सैयद मोहम्मद अली अल हुसैनी साहब, मुत्यान बाबलाद स्थित गुरु चन्नवीरेश्वर विरक्त मठ के पीठाधिपति गुरु पादलिंग शिवयोगी और HKE सोसाइटी के अध्यक्ष एवं विधान परिषद के सदस्य शशिल जी नामोशी शामिल हैं। दाक्षायणी एस अप्पा ने यह भी बताया कि शरण बसवेश्वरा संस्थान के 9वें पीठाधिपति डोडप्पा अप्पा इस कॉन्वोकेशन की अध्यक्षता करेंगे। धारवाड़ के कृषि विश्वविद्यालय के कुलपति प्रोयोर PL पाटिल कॉन्वोकेशन एड्रेस देंगे, जबकि बेंगलुरु के फिलिप सैमुअल बाबू गेस्ट ऑफ ऑनर के तौर पर शामिल होंगे। अहम बात यह है कि इस 7वें कॉन्वोकेशन सेरेमनी की अध्यक्षता खुद चांसलर दाक्षायणी एस अप्पा करेंगी। शरण बसवा यूनिवर्सिटी के इस भव्य कॉन्वोकेशन से जुड़ी सभी तैयारियां लगभग पूरी हो चुकी हैं और शहर में इस इवेंट को लेकर खासा उत्साह देखा जा रहा है। इश अफसर गुलबर्गा की आवाज़ की पूरी टीम की जानिब को दिल की गहराइयों से हजरत हाफिज सैयद मोहम्मद अली अल हुसैनी साहब, सज्जादा नशीन दरगाह हजरत ख्वाजा बंदानवाज रहमतुल्लाह अलैह और चेयरमैन कर्नाटक स्टेट बोर्ड ऑफ औकाफ और ख्वाजा बंदानवाज यूनिवर्सिटी के चांसलर और ख्वाजा एजुकेशन सोसाइटी के प्रेसिडेंट को मुबारकबाद पेश करते हैं। ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಘಟಿಕೋತ್ಸವವು ಡಿಸೆಂಬರ್ 14, 2025ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿರುವ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಮಹಾದಾಸೋಹ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಹಿರಿಯ ಕೃಷಿ ವಿಜ್ಞಾನಿ ಮತ್ತು ಧಾರವಾಡ ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ PL ಪಾಟೀಲ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಘಟಿಕೋತ್ಸವ ಭಾಷಣ ಮಾಡಲು ಮತ್ತು ಘಟಿಕೋತ್ಸವದಲ್ಲಿ ಅರ್ಹ ಪದವಿ ಪೂರ್ವ ಸ್ನಾತಕೋತ್ತರ PhD ಪ್ರಶಸ್ತಿ ಪುರಸ್ಕೃತರು ಮತ್ತು ಡಿಪ್ಲೊಮಾ ಪಡೆದವರಿಗೆ ಚಿನ್ನದ ಪದಕಗಳು ಮತ್ತು ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಲು ಸಮ್ಮತಿಸಲಾಗಿದ್ದಾರೆ. SAP ಇಂಡಿಯಾ ಉನ್ನತ ಶಿಕ್ಷಣ ಕೌಶಲ್ಯ ವಿಭಾಗದ ಮುಖ್ಯಸ್ಥ ಶ್ರೀ ಫಿಲಿಪ್ ಸ್ಯಾಮ್ಯುಯೆಲ್ ಬಾಬು ಅವರು ಘಟಿಕೋತ್ಸವದಲ್ಲಿ ಗೌರವ ಅತಿಥಿಯಾಗಿ ಉಪಸ್ಥಿತಿ ಇರುವ ಒಪ್ಪಿಗೆ ಸೂಚಿಸಿದ್ದಾರೆ. ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡುವೆ ಸರ್ ಅವರು ಘಟಿಕೋತ್ಸವ ಸಮಾರಂಭದಲ್ಲಿ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ. ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ SN ಡೊಳ್ಳೆಗೌಡ್ರ ಸರ್ ಅವರು ಮತ್ತು ಕುಲಸಚಿವ ಮೌಲ್ಯಮಾಪನದ ಡಾಕ್ಟರ್ SH ಹೊನ್ನಳ್ಳಿ ಸರ್ ಅವರು ಮತ್ತು ಘಟಿಕೋತ್ಸವದ ಪ್ರಕ್ರಿಯೆಯನ್ನು ನಡೆಸಿಕೊಡಲಿದ್ದಾರೆ. ಘಟಿಕೋತ್ಸವ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲಿಯೂ ಸಂಯೋಜಿತ ವಿಧಾನದಲ್ಲಿ ನಡೆಯಲಿದೆ. ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಸಮ್ಮೇಳನ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಜನರಿಗೆ ಅವರು ನೀಡಿದ ಸೇವೆಯನ್ನು ಗುರುತಿಸಿ ವಿವಿಧ ಹಂತಗಳ 3 ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಗುತ್ತಿದೆ ಎಂದು ಘೋಷಿಸಲು ನನಗೆ ಬಹಳ ಆನಂದವಾಗುತ್ತಿದೆ. ಇದರಲ್ಲಿ ಖ್ವಾಜಾ ಬಂದೇ ನವಾಜ್ ದರ್ಗಾ ಸಜ್ಜದ್ ನಶೀದ್ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನಿ ಅವರಿಗೆ ಡಾಕ್ಟರೇಟ್ ಕೊಡಲಾಗುತ್ತಿದೆ. ಇವರು ಒಬ್ಬ ವಿದ್ವತ್ಪೂರ್ಣ ವಿದ್ವಾಂಸ, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಯಾಗಿ ಮತ್ತು ಕೆನಡಾದ ಮಾಂಟ್ರಿಯಲ್ನಲ್ಲಿರುವ ಮೆಕ್ಗಿಲ್ ವಿಶ್ವವಿದ್ಯಾಲಯದಿಂದ ಇಸ್ಲಾಮಿಕ್ ಅಧ್ಯಯನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸಜ್ಜದ್ ನಶೀನ್ ಅವರು ಅರೇಬಿಕ್ ಭಾಷೆ ಮತ್ತು ಸಾಹಿತ್ಯದಲ್ಲಿ ಪಾರಂಗತರು ಮತ್ತು ಕಲೆ, ಸಂಗೀತ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ. 2ನೇ ಡಾಕ್ಟರೇಟ್ ಶ್ರೀ ಗುರು ವೀರೇಶ್ವರ ವಿರಕ್ತ ಮಠ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳಿಗೆ ಮುತ್ಯಾ ಬಬ್ಲಾದ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ನಾವು
ಆನಂದವಾಗುತ್ತಿದೆ. ಮಠದ ಒಡೆತನದ ಕೃಷಿ ಭೂಮಿಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸುವುದರಲ್ಲಿ ಅವರು ನೀಡಿದ ಅಪಾರ ಕೊಡುಗೆಯನ್ನು ಇಲ್ಲಿ ಗುರುತಿಸಲಾಗಿದೆ. ಅವರು ತಮ್ಮ ತೋಟಗಾರಿಕೆ ಮತ್ತು ಕೃಷಿ ತೋಟದಲ್ಲಿ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸುವುದರಿಂದ ಸ್ವಾಮಿಗಳ ಬಟ್ಟೆಯನ್ನು ಧರಿಸಿದ ರೈತರ ಎಂದು ಜನಪ್ರಿಯರಾಗಿದ್ದಾರೆ. ಅವರ ನವೀನ ಕೃಷಿ ಪದ್ಧತಿಗಳು ರಾಜ್ಯ ಸರ್ಕಾರ ನೀಡುವ ಪ್ರತಿಷ್ಠಿತ ಕೃಷಿ ಪಂಡಿತ ಪ್ರಶಸ್ತಿ ಮತ್ತು ಇತರ ಪ್ರಶಸ್ತಿಯನ್ನು ಒಳಗೊಂಡಿದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮೂರನೆಯದಾಗಿ ಶಿಕ್ಷಣ ತಜ್ಞ ಮತ್ತು ಹಿರಿಯ ರಾಜಕಾರಣಿ ಶ್ರೀ ಶಶಿಲ್ ಜಿ ನಮೋಶಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ವಿಶ್ವವಿದ್ಯಾಲಯ ಎಲ್ಲರೂ ಉತ್ಸುಕರಾಗಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಾದ ಶ್ರೀ ನಮೋಶಿ ಅವರು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ ಶಾಸಕರಾಗಿ ಪ್ರೊಫೆಸರ್ ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಹೈ ಪವರ್ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ. ಹಿರಿಯ ಕೃಷಿ ವಿಜ್ಞಾನಿಗಳಲ್ಲಿ ಒಬ್ಬರು ಮತ್ತು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ PS ಪಾಟೀಲ್ ಅವರು 7ನೇ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಪ್ರೊಫೆಸರ್ ಪಾಟೀಲ್ ಅವರು ಬಹಳ ಮೆಚ್ಚುಗೆ ಪಡೆದ ವಿಶಿಷ್ಟ ಮಣ್ಣಿನ ವಿಜ್ಞಾನಿ. ಅವರು ವಿಶ್ವ ಬ್ಯಾಂಕ್ ಅನುದಾನಿತ ಸುಜಲಾ 3ನೇ ಯೋಜನೆಯನ್ನು ಕರ್ನಾಟಕದ ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಧಾರಿತ ಕಾರ್ಯಕ್ರಮ ಏಕೀಕರಣಕ್ಕಾಗಿ ಜಾರಿಗೆ ತರಲಾಗಿದೆ. ಕೃಷಿ ರಾಸಾಯನಶಾಸ್ತ್ರ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತಾದ ಅವರ ಕೆಲಸವನ್ನು ಶೈಕ್ಷಣಿಕ ವಲಯದಲ್ಲಿ ಹೆಚ್ಚು ಪ್ರಶಂಸನೀಯವಾಗಿದೆ. ಈ ಘಟಿಕೋತ್ಸವದಿಂದ ಪ್ರತಿ ವರ್ಷ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಲ್ಲಿ ವಿಶ್ವವಿದ್ಯಾಲಯದ ಟಾಪರ್ಗಳಿಗೆ ತಲಾ 21,000 ರು ನಗದು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರುವ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶಬಸಪ್ಪ ಅಪ್ಪಾಜಿಯವರು ನಮ್ಮ ಯಜಮಾನರ ಶೈಕ್ಷಣಿಕ ಶ್ರೇಷ್ಠತೆಗೆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಿಶ್ವವಿದ್ಯಾಲಯ ಸ್ಥಾಪಿಸಲಿದ್ದಾರೆ. ಅವರ ಹೆಸರ ಮೇಲೆ 2 ಅವಾರ್ಡ್ ಕೊಡ್ತಾ ಇದೆ. ಈ ಘಟಿಕೋತ್ಸವದಿಂದ ಒಟ್ಟು 199 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಮತ್ತು ಅವರಲ್ಲಿ 45 ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಎಂದು ಘೋಷಿಸಲು ಆನಂದವಾಗುತ್ತದೆ. ಇದಲ್ಲದೆ ಇತರ ವಿದ್ಯಾರ್ಥಿಗಳು ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪಲಾದ ನಗದು ಬಹುಮಾನವನ್ನು ಗೆದ್ದಿದ್ದಾರೆ. ಘಟಿಕೋತ್ಸವದಲ್ಲಿ PhD ಪದವಿ ಪಡೆದ 21 ಪ್ರತಿಭಾನ್ವಿತ ವಿದ್ವಾಂಸರನ್ನು ಅವರು ಅಭಿನಂದಿಸಲಾಗುವುದು. ಇದೆಲ್ಲ ನಮ್ಮ ವರದಿಯನ್ನು ವಿಶ್ವವಿದ್ಯಾಲಯದಿಂದ ಒಳ್ಳೆ ಕಾರ್ಯಗಳನ್ನು ನಡೀತದೆ. ತಾವೆಲ್ಲರೂ ಸಹಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದ. ये समाचार बुलेटिन प्रायोजित था गोल्डन गेट PU कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं। ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान